ಅನುಭವ ಮಂಟಪ ನಮ್ಮ ಕರ್ನಾಟಕ ಸರ್ಕಾರವು ನಿನ್ನೆ ಸುವರ್ಣಸೌಧದಲ್ಲಿ ಅನುಭವ ಮಂಟಪ ಅಂತ ಒಂದು ಪೇಂಟಿಂಗು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಆ ಪೇಂಟಿಂಗು ನಾಡೋಜ ಹಿರಿಯ ಕಲಾವಿದ 85 ವಯಸ್ಸಿನ ಹಿರಿಯ ಕಲಾವಿದ ನಾಡೋಜ ಡಾಕ್ಟರ್ JS ಖಂಡೇರವರು ರಚಿಸಿದ ಪೇಂಟಿಂಗು. ಅಲ್ಲಿ ಗೌರ್ಮೆಂಟು ಅದೇನದ ನಕಲು ಮಾಡಿ ಬೇರೆ ಆ ಕಲಾವಿದರ ಕಡೆಯಿಂದ ಅಲ್ಲಿ ಅಳವಡಿಸಿದ್ದಾರೆ. ಇದು ಗೌರ್ಮೆಂಟಿಗೆ ಇದು ಒರಿಜಿನಲ್ ಪೇಂಟಿಂಗು ನಾಡೋಜ JS ಖಂಡೇರವರು ಮಾಡಿದ್ದಿದೆ, ಇದ್ರದ್ದು ನಕಲು ಮಾಡಿದಾರಂತ ಇದು ಸರಿಯಲ್ಲ ಅಂತ ಹೇಳೋದಕ್ಕೆ ಈ ಮುಖಾಂತರ ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದೆವು. ಇದೇ ರೀತಿ ಇದು ಒಂದು ಏನಪ್ಪ ಅಂದರೆ ಇದು ಅನ್ಯಾಯ. ಒಬ್ಬ ಹಿರಿಯ ಕಲಾವಿದರಿಗೆ ಮುಂದೆ ಬರುವ ಕಲಾವಿದರಿಗೂ ಇವ್ರದ್ದು ಒಂದು ನಕಲು ಮಾಡಿ ಹಿಂಗೆ ಮಾಡಿದ್ರೆ ಏನಾಗ್ತದೆ, ಇದು ಮೆಸೇಜ್ ರಾಂಗ್ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನಪ್ಪ ಅಂದರೆ ಇದು 12ನೇ ಶತಮಾನದ 7 ಫೀಟ್ ಬೈ 9 ಫೀಟಿಂದ ಒಂದು ಪೇಂಟಿಂಗು, ಸುಮಾರು 2.5 ವರ್ಷ ಇಮ್ಯಾಜಿನರಿ ಪೇಂಟಿಂಗು ನಾಡೋಜ JS ಖಂಡೇರವರು ಮಾಡಿದ್ದು. ಅವ್ರದ್ದು ಕಾಲ್ಪನಿಕವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ವಾಮಿಗಳು, ಶರಣಬಸಪ್ಪ ಅಪ್ಪವ್ರ ಮಾರ್ಗದರ್ಶನದಲ್ಲಿ ಅವಾಗೇನಪ್ಪ ಅಂದರೆ ಈ ಪೇಂಟಿಂಗ್ ಮಾಡಿದ್ದಿತ್ತು. ಇದು ಪಾರ್ಲಿಮೆಂಟಿನಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಅನಾವರಣ ಟೈಮಿಗೆ ಒಂದು ಚಿಕ್ಕದು ಪೇಂಟಿಂಗ್ ಅನುಭವ ಮಂಟಪ ಹೇಗಿರುತ್ತೆ 1993ನಲ್ಲಿ ಚಿಕ್ಕದು ಅನುಭವ ಮಂಟಪ ಹೇಗಿರುತ್ತೆ ಅನ್ನೋದು ಅದರದ್ದು ಒಂದು ಕಾಲ್ಪನಿಕವಾಗಿ ಚಿತ್ರ ಮಾಡಿದ್ರು. ಇದರ ಎದುರು ಸುಮಾರು ಬೇರೆ ಬೇರೆ ಶರಣರದೆಲ್ಲ ಪೇಂಟಿಂಗ್ ಡಿಸ್ಪ್ಲೇ ಮಾಡೋದಲ್ಲಿ ಇದು ಒಂದು ಪೇಂಟಿಂಗ್ನಲ್ಲಿ ಅಬ್ದುಲ್ ಕಲಾಂ ಅವರು 15 ನಿಮಿಷ ನಮ್ಮ ರಾಷ್ಟ್ರಪತಿಯವರು ವಾಜಪೇಯಿ ಅವರು ಈ ಪೇಂಟಿಂಗ್ ಬಗ್ಗೆ ಎಲ್ಲ ಕೇಳಿದ್ರಂತೆ. ಅವಾಗೇನಪ್ಪ ಒಂದು ಪೇಂಟಿಂಗ್ ಇಷ್ಟು ಚಿಕ್ಕದು ಇಷ್ಟೆಲ್ಲ ಕೇಳಿದಾರಲ್ಲ, ಒಂದು ಪಾರ್ಲಿಮೆಂಟ್ 12ನೇ ಶತಮಾನ ದೊಡ್ಡ ಪೇಂಟಿಂಗ್ ಮಾಡಿಟ್ಟು ಇಂಡಿಯನ್ ಗೌರ್ಮೆಂಟ್ ಪಾರ್ಲಿಮೆಂಟಿಗೆ ಒಂದು ಅರ್ಪಣೆ ಮಾಡೋಣ, ನಮ್ಮ ಕಲ್ಯಾಣ ಕರ್ನಾಟಕದ್ದು ಒಂದು ಕೊಡುಗೆ ಆಗುತ್ತೆ, ಹಾಗೂ ಕಲಾವಿದಗೂ ಒಬ್ಬರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದು ಪೇಂಟಿಂಗ್ದಂತ ದೊಡ್ಡ ರಚನೆ ಮಾಡಿ ಇದು ಓಂ ಬಿರ್ಲಾ ಅವರಿಗೂ ಏನಪ್ಪ ಅಂತಂದ್ರೆ ಸುರೇಶ್ ಅಂಗಡಿಯವರ ನೇತೃತ್ವದಲ್ಲಿ ನಮ್ಮ ಇಬ್ಬರು ಪಾರ್ಲಿಮೆಂಟು ಉಮೇಶ್ ಜಾಧವ್ ಮತ್ತು ಖೂಬಾ ಅವರು ಎಲ್ಲ ಕಲ್ತು ಇದಕ್ಕೆ ಏನಪ್ಪ ಒಂದು ಲೆಟ್ರ್ ಕೊಟ್ಟು ಇದೇನದ ಅಲ್ಲಿ ಅವ್ರಿಗೆ ಕೊಟ್ಟಿದ್ದೆವು. ಡಿಸ್ಪ್ಲೇನು ಮಾಡ್ತೀನಿ ಅಂತಂದಿದ್ರು. ಕೋವಿಡ್ ಬಂದಿದ್ದ ಸಲ ಈ ಪೇಂಟಿಂಗ್ ಹಾಗೇ ಉಳಿಯಿತು. ಸುರೇಶ್ ಅಂಗಡಿಯವ್ರನ್ನೂ ತೀರು ಹೋದರು. ಈ ಪೇಂಟಿಂಗ್ ಹೋಗಿ ಉಳಿದ ನಂತರ ಇಲ್ಲಿ ಗುಲ್ಬರ್ಗಕ್ಕೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಬಂದಿದ್ದಾಗ ಇದೇ ಪೇಂಟಿಂಗ್ ಏನಪ್ಪ ಅಂದ್ರೆ ನಮ್ಮ ಪಾರ್ಲಿಮೆಂಟ್ದು ಪೇಂಟಿಂಗ್ ಏನಪ್ಪ, ಇವರು ಪಾರ್ಲಿಮೆಂಟ್ ಬಗ್ಗೆ ನಮ್ಮ ಪ್ರೈಮ್ ಮಿನಿಸ್ಟರವರು ಬೇರೆ ಬೇರೆ ದೇಶದಲ್ಲಿ ಪಾರ್ಲಿಮೆಂಟ್ 12ನೇ ಶತಮಾನದಲ್ಲಿ ಈ ಥರ ಇತ್ತು ಬಸವಣ್ಣನವರು ಅಂತ ಅಂದಾಗ ಈ ಪೇಂಟಿಂಗ್ ಕೇಳಿದರು ಅವರು. ಇಲ್ಲಿ ಅವರಿಗೆ ಪ್ರೆಸೆಂಟ್ ಕೊಟ್ಟಿದ್ದಾರೆ, ಇನಾಗ್ರೇಷನ್ ಒಂದು ಇದಕ್ಕೆ ಇದು ಪ್ರೆಸೆಂಟ್ ಮಾಡಿದ್ದಾರೆ. ಚಿಕ್ಕದು ಪೇಂಟಿಂಗ್ ಫೋಟೋ ಕಾಪಿ ಮಾಡಿದ್ದೀವಿ ಅಂತ ಅವರು MLA ಮತ್ತೊಂದು ಫಂಕ್ಷನ್ ಬಂದಾಗ ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟಿದ್ದಿತ್ತು. ಆ ರಿಕ್ವೆಸ್ಟ್ ಮಾಡಿದಾಗ ಕೊಟ್ಟಿದ್ದೆವು. ಈಗೇನಾಗಿದೆ, ಈ ಪೇಂಟಿಂಗ್ಗೆ ನಕಲು ಮಾಡಿದ್ದಾರೆ. ಒಂದು ಹಿರಿಯ ಕಲಾವಿದರಿಗೆ ಒಂದು ಅವಮಾನ ಮಾಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರು ಅಂತಂದ್ರೆ ನಮ್ಮ ತಂದೆಯವರು ಇನ್ನೂ ಇದ್ದಾರೆ, ಅವರೇ ಕೊಡ್ಬೋದಿತ್ತು. ಅವ್ರಿಗೆ ಇವ್ರ ಮಾರ್ಗದರ್ಶನದಾಗರೆ ಮಾಡ್ಬೋದಿತ್ತು. ಇದು ಒಂದೇ ನಮ್ಮದು ಬೇಡಿಕೆ, ಕಲಾವಿದರಿಗೆ ಅನ್ಯಾಯ. ಬೇಡಿಕೆ ಅಂದರೆ ಇದು ಒರಿಜಿನಲ್ ಪೇಂಟಿಂಗ್ ಇದು ಇದೆ, ನಕಲು ಪೇಂಟಿಂಗ್ ಅಲ್ಲಿ ಹಚ್ಚಿದ ನಕಲಿದೆ ಅಂತ ಹೇಳೋದು. ನಾನು ಬಸವರಾಜ್ ಖಂಡೇರಾವ್ ಅಂತ, ನಾಡೋಜ JS ಖಂಡೇರಾವ್ ಅವರು ಚಿರಂಜೀವಿ ಸರ್.